ವ್ಯಾಸ ಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ವೀಕ್ಷಕರೇ, ಆತ್ಮೀಯರೇ, ನಿಮಗೆಲ್ಲರಿಗೂ ನನ್ನ ಲೈಫ್ ಟೈಮ್ಸ್ ಮೀಡಿಯಾ ಚಾನಲ್ಗೆ ಸ್ವಾಗತ ಕೋರುತ್ತಾ ಅಭಿನವ ಭಾರತದ ಆದಿಪರ್ವ ಕಥೆಯನ್ನು ಮುಂದುವರಿಸ್ತಾ ಇದ್ದೇನೆ. ಹೀಗೆ ವ್ಯಾಸ ಅಂಬಿಕೆ ಹತ್ರ ಹೋದ ಕೂಡಲೇ ಅವಳು ಮುದುರ್ಕೊಂಡ್ಬಿಡ್ತಾಳೆ, ಕಣ್ಣು ಮುಚ್ಕೊಂಡು ಬಿಡ್ತಾಳೆ. ಎಷ್ಟೇ ರಮಿಸಿದರೂ ಕೂಡ ಅವಳು ಕಣ್ಣು ತೆರೆಯಲ್ಲ. ಅನಿವಾರ್ಯವಾಗಿ ಅವಳೊಂದಿಗೆ ಕೂಡಿ ಸ್ರವಿಸ್ತಾನೆ. ಆನಂತರ ಇನ್ನೊಂದು ದಿನ ತಡರಾತ್ರಿ ವ್ಯಾಸನು ಅಂಬಾಲಿಕೆಯ ಕೋಣೆಗೆ ಹೋಗಿದ್ದಾನೆ. ಅಂಬಾಲಿಕೆಯು ಮಂದ ಬೆಳಕಿನಲ್ಲಿ ವ್ಯಾಸನನ್ನು ನೋಡಿ, ಇವನ್ಯಾರೋ ಭಯಂಕರ ಬೈರಾಗಿ ಬಂದನೆಂದೇ ಅವಳು ಕೂಡ ಅವನ ಕೆಂಜಟೆ, ಕಪ್ಪು ಮೈ ಬಣ್ಣ, ಜೋಲುಗಡ್ಡ ಮೈ ವಾಸನೆಗೆ ಬಿಳಿಸಿಕೊಂಡಿದ್ದಾಳೆ. ಇನ್ನೇನು ಅವಳು ಬೀಳಬೇಕಷ್ಟರಲ್ಲೇ ಇದನ್ನು ಅಂಬಿಕೆಯ ಹತ್ತಿರದ ಅನುಭವದಿಂದಲೇ ನಿರೀಕ್ಷಿಸಿದ್ದ ಋಷಿ ವ್ಯಾಸನು ನೋಡ್ರಿ, ಪ್ರತಿಯೊಂದು ಪಾತ್ರದ ಒಳಹೊಕ್ಕು ನೋಡಬೇಕು. ನೋಡ್ತಾನಂತೆ ಆಧುನಿಕ ಕವಿ. ಈಗಾಗಲೇ ಅಂಬಿಕೆ ಹತ್ರ ಅವನಿಗೆ ಅನುಭವ ಆಗಿದೆ. ಅಂಬಾಲಿಕೆ ಅವಳು ಕೂಡ ನನ್ನನ್ನು ನೋಡಿ ಹೆದರಿಕೊಳ್ತಾಳೆ. ನನ್ನ ಕೃಷ್ಣ ವರ್ಣ, ಕಪ್ಪು ವರ್ಣ, ನನ್ನ ಈ ಗಡ್ಡ, ಶಿಕೆ, ಮೀಸೆ, ಕಂದು ಬಣ್ಣ, ನನ್ನ ವಾಸನೆ, ಮೈ ವಾಸನೆ, ಇದನ್ನು ಅಂಬಿಕೆಯ ಹತ್ತಿರದ ಅನುಭವದಿಂದಲೇ ನಿರೀಕ್ಷಿಸಿದ್ದ ಋಷಿ ವ್ಯಾಸನು ಅಂಬಾಲಿಕೆಯನ್ನು ಬಾಚಿ ತಬ್ಬಿ ಹಿಡಿದು ಅವಳಿಗೆ ತಾನ್ಯಾರೆಂಬುದನ್ನು ಪರಿಚಯಿಸಿಕೊಳ್ಳುವ ಅಗತ್ಯವಿದೆ ಎಂದೇ ಅರಿತಿದ್ದಾನೆ. ಮನುಷ್ಯನ ಸ್ವಭಾವ ರೀ. ಮೂಲ ಅಂಬಿಕೆಯ ಹತ್ತಿರ ಆದ ಅನುಭವದಿಂದಲೇ ಅವಳು ಕಣ್ಮುಚ್ಕೊಂಬಿಟ್ಲು. ಅವಳಿಗೆ ಅಹಂಕಾರ ಜಾಸ್ತಿ, ಅದು ಬೇರೆ ಹೌದು. ಆದರೆ ಅಂಬಾಲಿಕೆ ಹಾಗಲ್ಲ. ಅವಳ ತುಂಬ ಸಾತ್ವಿಕ ಸ್ವಭಾವ ಅದಗಳು. ದಾಸಿಯರನ್ನು ಕೂಡ ತುಂಬ ಚೆನ್ನಾಗಿ ಅವಳು ನಡೆಸ್ಕೊಳ್ತಾ ಇದ್ಳು. ಅಂಬಿಕೆಯ ಹತ್ತಿರದ ಅನುಭವದಿಂದಲೇ ನಿರೀಕ್ಷಿಸಿದ್ದ ಋಷಿ ವ್ಯಾಸನು ಅಂಬಾಲಿಕೆಯನ್ನು ಬಾಚಿ ತಬ್ಬಿ ಹಿಡಿದು ಅವಳಿಗೆ ತಾನ್ಯಾರೆಂಬುದನ್ನು ಪರಿಚಯಿಸಿಕೊಳ್ಳುವ ಅಗತ್ಯವಿದೆ ಎಂದೇ ಅರಿತವನು ಮೆಲುದನಿಯಲ್ಲೇ ತಾನು ವ್ಯಾಸ ಋಷಿಯು ತನ್ನೊಡನೆ ದೈಹಿಕವಾಗಿ ಮಾನಸಿಕವಾಗಿ ಸಹಕರಿಸಿದರೆ ನಿನಗೊಬ್ಬ ಸುಪುತ್ರನು ಹುಟ್ಟುವನೆಂದು ಅವನ ಅನನ್ಯ ನೋಟಕ್ಕೆ, ಮೃದು ಹಸ್ತಸ್ಪರ್ಶಕ್ಕೆ, ಅವನ ಕಣ್ಣುಗಳಲ್ಲೇ ತನ್ನ ದೃಷ್ಟಿಯನ್ನು ಕೀಲಿಸಿದ್ದಾಳೆ. ವ್ಯಾಸನು ಮಂದಸ್ಮಿತನಾಗಿ ವ್ಯಾಸ ಮಂದಸ್ಮಿತನಾಗಿ ಇರುವಾಗ ವ್ಯಾಸ ಮಹರ್ಷಿಯೇ ತನ್ನ ಸಂಘ ಸೌಖ್ಯ ಬಯಸಿ ಬರುವನೆಂದರೆ ಇದು ತನ್ನ ಸೌಭಾಗ್ಯವೆಂದೇ ಪುಲಕಿತಳಾದ ಅಂಬಾಲಿಕೆ ವ್ಯಾಸನ ಎದೆಗೆ ಒರಗಿ ಕೂವಂತೆ ಅರಳಿದ್ದಾಳೆ. ವ್ಯಾಸ ಓಜಸ್ಸು ತೇಜಸ್ಸಿನಿಂದ ಅವಳೊಂದಿಗೆ ಕೂಡಿ ಸ್ರವಿಸಿದ್ದಾನೆ. ಓಜಸ್ಸು ತೇಜಸ್ಸಿನಿಂದ ಅವಳೊಂದಿಗೆ ಕೂಡಿ ಸ್ರವಿಸಿದ್ದಾನೆ. ಆನಂತರದ ಕೆಲವು ದಿವಸಗಳಲ್ಲೇ ಅಂಬಾಲಿಕೆಯರು ಗರ್ಭಧರಿಸಿದ್ದಾರೆ. ನವಮಾಸಗಳು ತುಂಬಿದಾಗ ಅವರಿಬ್ಬರಿಗೂ ಒಂದೊಂದು ಗಂಡು ಮಗು ಹುಟ್ಟಿವೆ.
ಅಂಬಾಲಿಕೆಯ ಮಗುವು ಪಾಂಡುವು ಸ್ವಲ್ಪ ಬಿಳಿಸಿಕೊಂಡಂತೆ ಕಂಡರೂ ಓಜಸ್ಸು ತೇಜಸ್ವಿಯಾಗಿ ಗೆಲುವಾಗಿದ್ದಿತು. ಅಂಬಿಕೆಯಲ್ಲಿ ಹುಟ್ಟಿದ ಮಗು ಧೃತರಾಷ್ಟ್ರ ಕುರುಡಾಗಿತ್ತು. ಅಯ್ಯೋ, ಅಂಬಿಕೆಗೆ ಯಾಕೆ ಇಂತಹ ಕುರುಡು ಮಗು ಹುಟ್ಟಿತೋ ಎಂದು ವ್ಯಥೆಪಟ್ಟಳು ಸತ್ಯವತಿ. ಮತ್ತೊಮ್ಮೆ ಸತ್ಯವತಿ ನೋಡಿ ಎಷ್ಟು ಪ್ರಯತ್ನ ಪಡ್ತಾಳೆ. ಮತ್ತೊಮ್ಮೆ ಸತ್ಯವತಿ ಸೊಸೆ ಅಂಬಿಕೆಯನ್ನು ಕರೆದು, ಕುರುಡು ಮಗು ಹುಟ್ಟುಬಿಟ್ಟಿದೆ ಅವಳಿಗೆ, ಇನ್ನೊಂದು ಅವಕಾಶ ಕೇಳ್ತಾಳೆ. ಮತ್ತೆ ವ್ಯಾಸನನ್ನು ಮತ್ತೆ ಮನವೊಲಿಸ್ತಾಳೆ. ಅಂಬಿಕೆ, ವ್ಯಾಸನೆಂದರೆ ಏನೆಂದು ತಿಳಿದೇನೆ? ಅವನು ಮಹಾ ತಪಸ್ವಿ. ನಾನು ಅವನನ್ನು ಒಪ್ಪಿಸಿ ನಿನ್ನ ಹತ್ತಿರ ಕಳುಹಿಸಿದರೆ ನೀನು ಆದರದಿಂದ ನೋಡಿಕೊಳ್ಳದೇನೆ? ಅವನ ಗಡ್ಡ ಶಿಕೆ ಕಪ್ಪು ಬಣ್ಣ, ಮೈವಾಸನೆ ಗೆ ಅಸಹ್ಯ ಪಟ್ಟುಕೊಂಡು ಕಣ್ಮುಚ್ಚಿಕೊಂಡೆ ಏಕೆ? ಅವನ ಗಡ್ಡ ಶಿಕೆ ಕಪ್ಪು ಬಣ್ಣ, ಮೈವಾಸನೆಗೆ ಅಸಹ್ಯಪಟ್ಟು ಕಣ್ಣು ಮುಚ್ಚಿಕೊಂಡೆ ಏಕೆ? ಅಂಬಿಕೆ, ಅಯ್ಯೋ, ಹಾಗೆ ಧೃತರಾಷ್ಟ್ರ ಕುರುಡನಾಗಿ ಹುಟ್ಟಿಬಿಟ್ಟನೆ. ಅದು ಅವನ ಪೂರ್ವ ಕರ್ಮವೂ ಇದ್ದೀತು. ಇಲ್ಲ, ನಮಗೆ ಅವನನ್ನು ಹಾಗೆ ನೋಡುವುದು ವಿಧಿನಿಯಮವೇ ಇದ್ದೀತು ಎಂದು ಗೋಳಾಡುತ್ತಾಳೆ ಸತ್ಯವತಿ. ಹಾಗೆ ಕನಲಿದ ಸತ್ಯವತಿಯು ಮತ್ತೊಮ್ಮೆ ಅಂಬಿಕೆಗೆ ಹೇಳುತ್ತಾಳೆ, ಅಂಬಿಕೆ, ವ್ಯಾಸ ಋಷಿ ಬೇರೆ ಯಾರೂ ಅಲ್ಲ, ನನಗೆ ಹುಟ್ಟಿದ ಮಗನೇ ಅವನು. ನಿನಗೆ ಭಾವನಾಗಬೇಕೆಂದು ಅಂಬಿಕೆಗೆ ಹೇಳಿದ್ದಾಳೆ. ಮತ್ತೆ ವ್ಯಾಸನಿಗೆ ಒಪ್ಪಿಸಿ ನಿನ್ನ ಹತ್ತಿರ ಕಳಿಸುವೆನು. ಅಂಬಿಕೆ, ನೀನು ವ್ಯಾಸನನ್ನು ಆದರದಿಂದ ಬರಮಾಡಿಕೊ, ಅವನೊಂದಿಗೆ ಮುದದಿಂದ ಕೂಡಿ ಸುಖಿಸಬೇಕು, ತಿಳಿಯಿತೆ ಎಂದು ವ್ಯಾಸನಿಗೆ ಮತ್ತೊಮ್ಮೆ ಹೇಳಿ ಒತ್ತಾಯಿಸಿ ಕಳಿಸಿದ್ದಾಳೆ ಸತ್ಯವತಿ ಅಂಬಿಕೆಯ ಹತ್ತಿರ. ನೀನು ವ್ಯಾಸನನ್ನು ಆದರದಿಂದ ಬರಮಾಡಿಕೊ, ಅವನೊಂದಿಗೆ ಮುದದಿಂದ ಕೂಡಿ ಸುಖಿಸಬೇಕು, ತಿಳಿಯಿತೆ ಎಂದು ಸತ್ಯವತಿ ಹೇಳಿದ್ದರೂ ಕೂಡ ಏನಾಗ್ತದೆ? ಆ ರಾತ್ರಿ ಆದುದು ಬೇರೆಯೇ. ಅಂಬಿಕೆ ಈ ಕೊಳಕು ವಾಸನೆಯ ಬೈರಾಗಿಯಲ್ಲಿ ಮಹಾರಾಣಿ ಸೌಂದರ್ಯದ ಕನಿ ನಾನೆಲ್ಲಿ ಎಂಬ ಅಹಂಕಾರದಿಂದ ವ್ಯಾಸನು ಬರುವ ಮುಂಚೆಯೇ ತನ್ನ ಅಂತಃಪುರದ ಸುಂದರಿ ದಾಸಿಯೊಬ್ಬಳನ್ನು ಒಪ್ಪಿಸಿ ತನ್ನ ಒಡವೆ ವಸ್ತ್ರಗಳಿಂದ ಅವಳನ್ನು ಅಲಂಕರಿಸಿ ತನ್ನ ಮಂಚದಲ್ಲಿ ಕೂರಿಸಿ ಹೋಗಿದ್ದಾಳೆ. ಆ ದಾಸಿಯ ಹೆಸರು ಪಾರಸವಿ. ಅವಳು ಸುಂದರಿಯಷ್ಟೇ ಅಲ್ಲ, ಸಾಧ್ವಿ, ಸಹನಶೀಲೆಯೇ. ವ್ಯಾಸನ ವಿಷಯ ತಿಳಿದವಳೆ. ಮಹರ್ಷಿ ಅವನು ತನ್ನೊಂದಿಗೆ ಕೂಡಿ ರಮಿಸುವುದ ಎಂದರೆ, ಮಹರ್ಷಿ ಅವನು ತನ್ನೊಂದಿಗೆ ಕೂಡಿ ರಮಿಸುವನೆಂದರೆ ಅದು ಸಾಮಾನ್ಯ ವಿಷಯವಲ್ಲ. ತನ್ನ ಸೌಭಾಗ್ಯವೆಂದೇ ಒಪ್ಪಿಕೊಂಡು ವ್ಯಾಸನು ಬರುತ್ತಿದ್ದಂತೆಯೇ ಅವನ ಪಾದಗಳಿಗೆ ನಮಸ್ಕಾರ ಮಾಡಿದ್ದಾಳೆ ಪಾರಸವಿ. ವ್ಯಾಸನು ಚಕಿತನಾಗಿ ಅವಳ್ಯಾರೆಂದು ನೋಡುತ್ತಾನೆ, ಅಂಬಿಕೆಯಲ್ಲ. ನೀನ್ಯಾರು ಸುಂದರಿ ಎಂದು ಕೇಳಲು, ನಾನು ಅಂಬಿಕೆಯ ದಾಸಿ ಪಾರಸವಿ ಎಂದಳಾಕೆ. ಎಂದು ನಡೆದುದನ್ನು ಆಕೆ ಹೇಳಿದ್ದಾಳೆ. ಇದು ವಿಧ ಸಂಕಲ್ಪವೆಂದೇ ವ್ಯಾಸ ನಸುನಕ್ಕು ಇವಳಲ್ಲಿ ಹುಟ್ಟುವ ಮಗು
ಸತ್ಪುರುಷನಾಗಿ ನ್ಯಾಯ ನೀತಿ ಶಾಸ್ತ್ರ ಕೋವಿದನಾಗಿ ರಾಜ್ಯಕ್ಕೆ ಬೆಳಕಾಗಲು ಶ್ರಮಿಸಲೆಂದೇ ಶುಭ ಹಾರೈಸಿದವನು ಅವಳ ಹಣೆ ಚುಂಬಿಸಿ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಆಪ್ಯಾಯಮಾನ ನೋಟದಿಂದ ನೀನ್ಯಾರು ಸುಂದರಿ ಎಂದು ಕೇಳಲು ನಾನು ಅಂಬಿಕೆಯ ದಾಸಿ ಪಾರಸರಿ ಎಂದಳಾಕೆ ಎಂದು ನಡೆದುದನ್ನು ಹೇಳಿದ್ದಾಳೆ. ಇದು ವಿಧಿ ಸಂಕಲ್ಪವೇನೆ ಎಂದು ವ್ಯಾಸನು ನಕ್ಕು ಇವಳಲ್ಲಿ ಹುಟ್ಟುವ ಮಗು ಸತ್ಪುರುಷನಾಗಿ ನ್ಯಾಯ ನೀತಿ ಶಾಸ್ತ್ರ ಕೋವಿದನಾಗಿ ರಾಜ್ಯಕ್ಕೆ ಬೆಳಕಾಗಲು ಶ್ರಮಿಸಲೆಂದೇ ಶುಭ ಹಾರೈಸಿದವನು ಅವಳ ಹಣೆ ಚುಂಬಿಸಿ ಮುಖವನ್ನು ಬಗೆಸೆಯಲ್ಲಿ ಹಿಡಿದು ಪಾರಸರಿಯ ಹಣೆ ಚುಂಬಿಸಿ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಆಪ್ಯಾಯಮಾನ ನೋಟ ಬೀರಿ ಆಗ ಆ ನೋಟವನ್ನು ನೋಡುತ್ತಿದ್ದಂತೆ ಅವಳು ಲಕಿತಳಾಗಿದ್ದಾಳೆ. ವ್ಯಾಸನೊಂದಿಗೆ ಕೂಡಿ ಮಾನಸಿಕ ಹಾಗೂ ದೈಹಿಕವಾಗಿ ಕೂಡಿ ಸ್ರವಿಸಿದ್ದಾಳೆ. ಹಾಗೆ ದಾಸಿ ಪಾರಸವಿಯಲ್ಲಿ ಹುಟ್ಟಿದವನೇ ವಿದುರನು. ಅಂಬಿಕೆ ತನ್ನ ದುರಹಂಕಾರದಿಂದ ಮತ್ತೊಂದು ಸದಾವಕಾಶವನ್ನು ಕಳೆದುಕೊಂಡಳು ಎಂದು ಸತ್ಯವತಿಯು ತಿಳಿದು ವ್ಯಾಕುಲ ಚಿತ್ತಳಾಗಿದ್ದಾಳೆ. ಸತ್ಯವತಿ ನೋಡಿದಿರಾ, ಮಹಾಭಾರತದಲ್ಲಿ ಸಮಸ್ಯೆಗಳಿವೆ. ಪಾತ್ರಗಳು ನಡೆದುಕೊಳ್ಳುವ ರೀತಿ ನೀತಿಯಲ್ಲಿ ತಪ್ಪುಗಳಾಗುತ್ತವೆ. ಕುರುಕುಲಕ್ಕೆ ಸಂತಾನ ಪ್ರಾಪ್ತಿಯಾಗಲೆಂದೇ ತಾನು ಸದುದ್ದೇಶದಿಂದ ಮಾಡಿದ ಕಡೆಯ ಪ್ರಯತ್ನವು ವಿಫಲವಾಯಿತೆಂದೇ ಮರುಗಿದ್ದಾಳೆ. ಧೃತರಾಷ್ಟ್ರ ಕುರುಡನಾಗಿ ಹುಟ್ಟುಬಿಟ್ಟ, ಇನ್ನೊಂದು ಮಗು ಆಗಲಿ ಅಂತ ಕಳಿಸಿದರೆ ಏನು ಮಾಡ್ತಾಳೆ ಅಂಬಿಕೆ ದುರಹಂಕಾರದಿಂದ? ಛೇ ಎಂದು ಕಡುನೊಂದಿದ್ದಾಳೆ ಸತ್ಯವತಿ. ಎಳೆ ಮಗು ಧೃತರಾಷ್ಟ್ರನು ತೊಟ್ಟಿಲಲ್ಲಿ ದೃಷ್ಟಿಹೀನನಾಗಿ ಕಣ್ಣುಗಡ್ಡೆಗಳನ್ನು ಅತ್ತಿತ್ತ ಹೊರಳಿಸಿ ಅಳುತ್ತಲಿದ್ದರೆ ಇವನ ಭವಿಷ್ಯವೆಂತೋ ಎಂಬ ಚಿಂತೆಯೇ ಸತ್ಯವತಿಗೆ. ಮಗು ಪಾಂಡು ಪಿಳಪಿಳನೆ ಕಣ್ರೆಪ್ಪೆಗಳ ಪಿಳಿಕಿಸುತ್ತ ಕೈಕಾಲು ಆಡಿಸುತ್ತ ಅಳುವಾಗ ನಗೆಸೂಸುವಾಗ ಅಂಬಾಲಿಕೆಯೊಡನೆ ಸತ್ಯವತಿಗೂ ಸಂತೋಷವಾಗುತ್ತಿತ್ತು. ಪಾಂಡು ಬಿಡಿಸಿಕೊಂಡ ಹುಟ್ಟಿದ ಮಾತ್ರಕ್ಕೆ ಷಂಡ ಅಲ್ಲ ರೀ, ಪೂರ್ವಾಗ್ರಹ ಪೀಡಿತ ಪ್ರಗತಿಪರರು ಹೇಳುವ ಹಾಗೆ ತನ್ನಿನ ಕಾಯಿಲೆಯವರೆಗೂ ಕೂಡ ಮಕ್ಕಳು ಹುಡ್ತಾರೆ, ದೃಢಕಾಯರಾದ ಮಕ್ಕಳು. ಅದನ್ನು ನಾವು ನೋಡಿದ್ದೀವಿ ಇಂದಿಗೂ ಕೂಡ. ಭೀಷ್ಮನ ಹತ್ರ ತೋಡ್ಕೊಳ್ತಾಳೆ ತನ್ನ ದುಃಖವನ್ನು. ನೋಡು ಅಂಬಾಲಿಕೆ ಹೇಗೆ ಸಹಕರಿಸಿದ್ದಾಳೆ, ಅಂಬಿಕೆ ಹೇಗೆ ದುರಹಂಕಾರದಿಂದ ವ್ಯಾಸನನ್ನು ತಿರಸ್ಕರಿಸಿದ್ದಾಳೆ. ವ್ಯಾಸ ಎಷ್ಟೋ ಮನವೊಲಿಸಿದರೂ ಕೂಡ ಅವಳಿಗೆ ಹುಟ್ಟಿದ್ದು ಕುರುಡು ಮಗು. ಅಂಬಾಲಿಕೆ ತನ್ನನ್ನು ಕೂಡ ಹಾಗೇನೇ ತಿಳ್ಕೊಂಡು ಬಿಡ್ತಾಳೆ. ಯಾವುದೋ ಮಹರ್ಷಿ ಬಂದಿದ್ದಾನೆ ಗಡ್ಡ ಶಿಕೆ ಬಿಟ್ಕೊಂಡು ಅಂತ ತಿಳ್ಕೊಂಡ್ಬಿಡ್ತಾಳೆ ಅಂತ ವ್ಯಾಸ ಅವಳನ್ನು ರಮಿಸಿ ತಾನು ಯಾರೊಂದು ಪರಿಚಯಿಸಿಕೊಂಡಿದ್ದಾನೆ ವ್ಯಾಸ ಮಹರ್ಷಿ ಎಂದು ಅವಳು ಸಂತೋಷದಿಂದ ತನ್ನನ್ನು ಅವನಿಗೆ ಒಪ್ಪಿಸಿಕೊಂಡು ಸ್ರವಿಸಿದ್ದಾಳೆ ಭೀಷ್ಮ ಅಂತ ಹೇಳ್ತಾಳೆ. ಆ ಮಗುವಿನ ಪೂರ್ವ ಕರ್ಮವು ಅದರ ಮುಖ ನೋಡಿದರೆ ಸಂಕಟವಾಗುತ್ತದೆ. ವ್ಯಾಸ ತಾನೇ ಏನು ಮಾಡಿಯಾನು? ಧೃತರಾಷ್ಟ್ರ ಕುರುಡು ಮಗನಾಗಿ ಹುಟ್ಟಿದ್ದು.
ವ್ಯಾಸನು ತನ್ನನ್ನು ಅವಳಿಗೆ ಪರಿಚಯಿಸಿಕೊಂಡನಂತೆ ಅಂಬಾಲಿಕೆಗೆ. ಹಾಗಾಗಿ ಸಂಭ್ರಮಿಸಿ ಸಹಕರಿಸಿದ್ದಾಳೆ. ವ್ಯಾಸ ಋಷಿ ಬರುವನೆಂದು ಮೊದಲೇ ಹೇಳಲಿಲ್ಲವೇ ಅಮ್ಮ? ಅಂಬಿಕೆಗೆ ಕೇಳುತ್ತಾನೆ ಭೀಷ್ಮ. ಇಲ್ಲ ಭೀಷ್ಮ, ನಾನು ನಿನ್ನ ಭಾವ ಬರುತ್ತಾನೆ ಎಂದು ಹೇಳಿದೆ ಎಂದು ಹೇಳಲೇಬೇಕಾಗುತ್ತದೆ. ಅವಳು ತಿಪ್ಪು ಭಾವಿಸಿದ್ದಾಳೆ. ನೀನು ಬರುತ್ತೀಯ, ಮತ್ತಾರೋ ಬರುತ್ತಾರೆ ರಾಜಕುಮಾರ ಅಂತ ತಿಳ್ಕೊಂಡಿದ್ದಾಳೆ. ಭೀಷ್ಮ, ಈಗ ನೋಡಿದೆಯಾ, ಮಗು ಪಾಂಡುವಿನ ಮುಖದಲ್ಲಿ ಕ್ಷಾತ್ರ ತೇಜಸ್ಸಿದೆ. ಕುರುಡು ಮಗು ಧೃತರಾಷ್ಟ್ರನ ಮುಖದಲ್ಲಿ ಅದನ್ನು ಕಾಣಲಾರಿವಲ್ಲ. ಮಗು ಕುರುಡು ಮಗು ಆದರೂ ಕೂಡ ದೇಹದಾಢ್ಯತೆಯಲ್ಲಿ ಚೆನ್ನಾಗಿದೆ, ಆದರೆ ಕಣ್ಣೇ ಇಲ್ಲ ಎಂದು ವ್ಯಥೆಪಡುತ್ತಾಳೆ. ಭೀಷ್ಮ, ಅಮ್ಮ, ನೀನು ಹೇಳಿದಂತೆಯೇ ಧೃತರಾಷ್ಟ್ರ ಕುರುಡನಾದದ್ದು ಅಂಬಿಕೆ ಕಣ್ಣು ಮುಚ್ಚಿಕೊಂಡದ್ದಕ್ಕೆ ಅಷ್ಟೇ ಅಲ್ಲ, ಅದು ಅವನ ಪೂರ್ವಜನ್ಮದ ಕರ್ಮವೂ ಆಗಿರಲಕ್ಕೂ ಸಾಕಲ್ಲಮ್ಮ. ಅದನ್ನು ನೋಡುವುದು ನಮಗೂ ಪೂರ್ವ ವಿದಿತವೇ ಆಗಿದೆಯಲ್ಲ ಎಂದು ಸಮಾಧಾನಪಡಿಸಲು ಯತ್ನಿಸುತ್ತಾನೆ ಚಿಕ್ಕಮ್ಮ ಸತ್ಯವತಿಗೆ. ಹೌದು ಭೀಷ್ಮ, ಈ ನೋವು ಅನುಭವಿಸುವುದು ನಮಗೆ ಪೂರ್ವ ಕರ್ಮವೇ. ಆ ದಾಸಿಯ ಮಗು ವಿದುರನನ್ನು ನೋಡಿದೆಯಾ? ಪಾರಸವಿ ದಾಸಿಯ ಮಗು ವಿದುರನನ್ನು ನೋಡಿದೆಯಾ? ಸಾತ್ವಿಕ ಸಂತನ ಕಳೆಯನ್ನೇ ಮೈವತ್ತು ಬಂದಿದ್ದಾನೆ ಅಲ್ಲವೇ ಎಂದು ಮಂದ್ರ ಸ್ವರದಲ್ಲಿ ನುಡಿದಳು ಸತ್ಯವತಿ. ಅಮ್ಮ, ನೀನು ಮೊದಲೇ ನಿನ್ನ ಸೊಸೆಯರಿಬ್ಬರಿಗೂ ಕೂರಿಸಿಕೊಂಡು ವ್ಯಾಸನನ್ನು ತೋರಿಸಿ ಪರಿಚಯ ಮಾಡಿಸದೇ ಹೋದದ್ದು ತಪ್ಪಲ್ಲವೇ? ಭೀಷ್ಮ ಕೇಳಿದ್ದಾನೆ. ಇಲ್ಲ ಭೀಷ್ಮ, ಇಲ್ಲ, ನಾನು ತಪ್ಪು ಮಾಡಿಬಿಟ್ಟೆ. ಇಬ್ಬರಿಗೂ ರಾತ್ರಿ ನಿನ್ನ ಭಾವ ಬರುವನೆಂದಷ್ಟೇ ಹೇಳಿಬಿಟ್ಟೆ ಭೀಷ್ಮ. ಮುಂದಿನ ಕಥೆಯನ್ನು ಇನ್ನೊಂದು ವಿಡಿಯೋದಲ್ಲಿ ಮುಂದುವರಿಸ್ತೇನೆ. ಯತ್ರ ಯೋಗೀಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ.